ನಮ್ಮ ರಾಜ್ಯದಲ್ಲಾಗ್ಬೋದು, ನಮ್ಮ ದೇಶದಲ್ಲಾಗ್ಬೋದು, ಈ ಅತ್ಯಾಚಾರ ಅಂತ ಒಂದು ಅದು ಎಲ್ಲೂ ಹೋಗಲ್ಲ. ಆ ಸುಟ್ರು ಉಟ್ರು ಗುಣ ಅಂತಾರಲ್ಲ, ಆ ರೀತಿ ನಮ್ಮ ಕಾನೂನು ವ್ಯವಸ್ಥೆ ಒಂದು ಸರಿ ಇದ್ದಿದ್ರೆ ದಯವಿಟ್ಟು ಈ ಅತ್ಯಾಚಾರ ಅನ್ನೋದೇ ಆಗ್ತಿರಲಿಲ್ಲ. ಯಾಕೆ ಈ ಸ್ಟೋರಿ ಹೇಳ್ತಾ ಇರ್ತೀನಿ, ನಮ್ಮ ಕರ್ನಾಟಕದಲ್ಲಿ ಒಂದು ಸಾಮೂಹಿಕ ಅತ್ಯಾಚಾರ ನಡೆದಿದೆ. ಬನ್ನಿ ನಿಮ್ಮ ಮುಂದೆ ಇಂಟ್ರೆಸ್ಟ್ ಆದ ಸ್ಟೋರಿ ಇಟ್ಟು ಹೋಗ್ತೀನಿ. ಸ್ನೇಹಿತರೆ, ಏನು ಬೆಳಗಾವಿಯಲ್ಲಂಥ ಮೂರಗೊಂಡ ಅಂತ ಒಂದು ಗ್ರಾಮದಲ್ಲಿ 7ನೇ ತರಗತಿಯಲ್ಲಿ ಹೋದಂತಹ 13 ವರ್ಷದ ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ. ಸ್ನೇಹಿತರೆ, ಪಾಪ ಹುಡುಗಿ ಏನ್ ಮಾಡುತ್ತೆ ಅಂದ್ರೆ, ತನ್ನ ತಂದೆ ತಾಯಿಗಳು ಅಂದ್ರೆ ಅದು ಗ್ರಾಮೀಣ ಪ್ರದೇಶ ಆದ್ರಿಂದ ಇಲ್ಲಿಂದ ಒಂದು 3-4 ಕಿಲೋಮೀಟ್ರು ಪಾಪ ಹುಡುಗಿ ಅಲ್ಲಿ ಹಿಟ್ಟು ಬೀಸ್ಕೊಂಬರೋದಕ್ಕೆ ಕಳಿಸಿರ್ತಾರೆ ಮನೆಯವರು. ಹಿಟ್ಟು ಬೀಸ್ಕೊಂಬರಕ್ಕೆ ಹೋಗಿರುತ್ತೆ. ಬರುವಂತ ಸಮಯದಲ್ಲಿ ಒಂದಿಷ್ಟು ಗ್ಯಾಂಗ್ಗಳು ಏನ್ ಮಾಡುತ್ತೆ, ಅಲ್ಲಿ ಅಡ್ಡಗಟ್ಟಿ ಒಂದು 4-5 ಜನ ಆ ಹುಡುಗಿನ ಕಬ್ಬಿನ ಗದ್ದೆಗೆ ಎಳ್ಕೊಂಡೋಗಿ ಸಾಮೂಹಿಕ ಅತ್ಯಾಚಾರ ಮಾಡಿರುವುದು ಒಂದು ಹೀನ ಕೃತ್ಯ ಸ್ನೇಹಿತರೆ. ಯಾಕೆಂದ್ರೆ ಈ ಕೃತ್ಯಗಳು ನಡೆಯುವಂತ ಈ ಅಮಾಯಕ ಪಾಪ ಬಾಲಕಿಯರ ಮೇಲೆ ಅತ್ಯಾಚಾರ ನಡೀತಿರುವುದು ಎಷ್ಟು ರೀತಿಯ ಸರಿ ಎಂಬುದು ಒಂದು ಬಾರಿ ನೀವೇ ಗಮನಿಸಬೇಕು. ಕಾನೂನು ವ್ಯವಸ್ಥೆ ಒಂದು ಸರಿ ಇಲ್ಲ ಅಂದ್ರೆ ನಮ್ಮಲ್ಲಿರುವಂಥ ದೇಶದಲ್ಲೇ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗುತ್ತೆ. ನಮ್ಮ ಗಾಂಧೀಜಿ ಹೇಳಿದ್ರು, ಮಧ್ಯರಾತ್ರಿಯಲ್ಲಿ ಹೆಣ್ಣು ಮಕ್ಕಳು ಯಾವಾಗ ಓಡಾಡ್ತಾರೋ ಅವಾಗ ಮಾತ್ರ ನಮಗೆ ಸ್ವತಂತ್ರ ಸಿಕ್ಕಿದೆ ಅಂತ. ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಇನ್ನೂ ಸ್ವತಂತ್ರ ಸಿಕ್ಕಿಲ್ಲ. ಪಾಪ ಅವರು ಈ ಕಿಡಿಗೇಡಿಗಳು ಏನ್ ಮಾಡಿದ್ದಾರೆ ಅಂದ್ರೆ, ಕುಟುಂಬಸ್ಥರಿಗೆ ಬೆದರಿಕೆ ಹಾಕಿದ್ದಾರೆ. ನೀವೇನಾದ್ರೂ ಪೊಲೀಸವ್ರಿಗೆ ಏನಾದ್ರು ಹೇಳಿದ್ರೆ ನಿಮ್ಗೆ ಬೇರೆ ರೀತಿಯ ಒಂದು ಮಾಡ್ತೀವಿ ಅಂತ ಒಂದು ಹೆದರಿಕೆ ಹಾಕಿರ್ತಾರೆ. ಅದರಿಂದ ಅವರು ಹೇಳಿರ್ಲಿಲ್ಲ. ಇದು ನಡೆದಿ 1 ವಾರ ಆಗಿರುತ್ತೆ. ನಂತರ ಕೊನೆಯದಾಗಿ ನಿನ್ನೆ ಪೊಲೀಸ್ಗೆ ಈ ಪ್ರಕರಣ ದಾಖಲಾಗಿರುತ್ತೆ. ಕೊನೆಗೆ ಇವರನ್ನ ಎಡೆಮುಡಿ ಕಟ್ಟಿದೆ ಪೊಲೀಸರು. ಎಡೆಮುಡಿ ಕಟ್ಟಿದ್ರು ಸಾಲದು ಪೊಲೀಸವರು. ಇಂಥವ್ರನ್ನ ಗಲ್ಲು ಶಿಕ್ಷೆಗೆ ಹಾಕ್ಬೇಕು, ಇಂಥವ್ರನ್ನ ನೇಣಿಗೆ ಹಾಕ್ಸ್ಬೇಕು, ಅಲ್ಲೇ ಗುಂಡಿಟ್ಟು ಸಾಯಿಸಿರಿ. ಇಂಥವ್ರನ್ನ ಏನಕ್ಕೆ ಮಡಿಕೊಂಡು ಸಾಕ್ಬೇಕು? ಜೈಲಲ್ಲಿ ಹೋದ್ರೆ ಅವ್ರು ಸುಖವಾಗಿರ್ತಾರೆ. ದಯವಿಟ್ಟು ಈ ರೀತಿಯ ಅತ್ಯಾಚಾರಿಗಳನ್ನ ಬದುಕಕ್ ಬಿಡಕ್ ಹೋಗ್ಬೇಡಿ, ಇನ್ನೂ ಜಾಸ್ತಿ ಆಗ್ತಾ ಇರ್ತಾರೆ. ಪಾಪ ಆ ಸಂತ್ರಸ್ತ ಬಾಲಕಿ ಏನ್ ಮಾಡಿತ್ತು? 7ನೇ ತರಗತಿ ಓದಿಂತಹದ ಬಾಲಕಿಯ ಹುಡುಗಿ. ದಯವಿಟ್ಟು ಈನ ಕೃತ್ಯವನ್ನು ಹೇಳ್ಕೊಳ್ಳೋದಕ್ಕೂ ನಮಗೂ ಸಹ ರೀತಿಯ ಬೇಸರ ಸಂಗತಿ. ಇದನ್ನ ಆದಷ್ಟು ಈ ಅತ್ಯಾಚಾರಿಗಳು ಒಂದು ರೀತಿಯ ಕಾನೂನು ಕಠಿಣ ಕ್ರಮ ತರಬೇಕನ್ನೋದೇ ನಮ್ಮ ಸುದ್ದಿ ವಿಚಾರದ ಪ್ರಮುಖ ಆಗಿದೆ. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.